ಎಲ್ಲರಿಗೂ ನಮಸ್ಕಾರ. ಶ್ರೀ ಆದಿಶಂಕರಾಚಾರ್ಯ ವಿಮಾನ ಮಂಟಪವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಅಹಂ ಬ್ರಹ್ಮಾಸ್ಮಿ ಎಂಬುದು ಇವರ ಸಿದ್ಧಾಂತ. ಇವರು ಸ್ಥಾಪಿಸಿದ 4 ಪೀಠಗಳು ಶೃಂಗೇರಿ ಶಾರದಾ ಪೀಠ, ಜ್ಯೋತಿರ್ಮಠ ಉತ್ತರಾಖಂಡ, ದ್ವಾರಕಾ ಪೀಠ ಗುಜರಾತ್, ಗೋವರ್ಧನ ಪೀಠ ಒರಿಸ್ಸಾ. ಇದು ಒಂದು ಪ್ರಮುಖ ದೇವಾಲಯವಾಗಿದೆ. ಇದು ಗಂಗಾ ಯಮುನಾ ಸರಸ್ವತಿ ಸಂಗಮದ ಉತ್ತರಕ್ಕೆ ಗಂಗಾ ನದಿಯ ದಡದಲ್ಲಿದೆ. ಇಲ್ಲಿನ ವಾಸ್ತುಶಿಲ್ಪ. ಈ ದೇವಾಲಯವು ದಕ್ಷಿಣ ಭಾರತದ ವಿಮಾನ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಇದು 130 ಅಡಿ ಎತ್ತರವಾಗಿದೆ ಮತ್ತು ವಿಶಿಷ್ಟವಾದ ಬಹುಮಹಡಿ ರಚನೆಯನ್ನು ಹೊಂದಿದೆ. ಪ್ರತಿಷ್ಠಾಪನೆ. ಕಚ್ಚೆ ಕಾಮಕೋಟಿ ಪೀಠದ ಮಾರ್ಗದರ್ಶನದಲ್ಲಿ ಈ ಮಂಟಪ ನಿರ್ಮಿಸಲಾಗಿದೆ. ದೇವತೆಗಳು. ಈ ದೇವಾಲಯವು ವಿವಿಧ ಹಿಂದೂ ದೇವತೆಗಳ ವಿಗ್ರಹಗಳನ್ನು ಒಳಗೊಂಡಿದೆ. 1ನೇ ಮಹಡಿ ಜಗದ್ಗುರು ಆದಿಶಂಕರಾಚಾರ್ಯರ ಪ್ರತಿಮೆಗಳಿವೆ. 2ನೇ ಮಹಡಿಯಲ್ಲಿ ದೇವಿ ಕಾಮಾಕ್ಷಿ ಮತ್ತು 51 ಶಕ್ತಿಪೀಠದ ವಿಗ್ರಹಗಳಿವೆ. 3ನೇ ಮಹಡಿಯಲ್ಲಿ ತಿರುಪತಿ ಬಾಲಾಜಿ ಮತ್ತು 108 ಶಿವಲಿಂಗಗಳಿಂದ ಸುತ್ತುವರಿದ ಸಹಸ್ರ ಯೋಗ ಲಿಂಗಗಳಿವೆ. ಐತಿಹಾಸಿಕ ಮಹತ್ವ. ಆದಿಶಂಕರಾಚಾರ್ಯರು ಇಲ್ಲಿ ಧ್ಯಾನ ಮಾಡಿದ್ದರೆಂದು ನಂಬಲಾಗಿದೆ. ಈ ಸ್ಥಳವು ಹಿಂದೂ ಧರ್ಮದ ಶೈವ, ವೈಷ್ಣವ ಮತ್ತು ಶಾಕ್ತ ಸಂಪ್ರದಾಯಗಳ ಏಕತೆಯನ್ನು ಸಂಕೇತಿಸುತ್ತದೆ. ಇದು ಇರುವ ಸ್ಥಳವೆಂದರೆ ದರಗಂಜ್, ಪ್ರಯಾಗ್ರಾಜ್. ದೇವಾಲಯದ ಸಮಯ ಬೆಳಿಗ್ಗೆ 6 ರಿಂದ 1 ಗಂಟೆ, ಸಂಜೆ 4 ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ಇಲ್ಲಿ ನಾವು ಒಂದೊಂದು ಮಹಡಿಯನ್ನು ಕೂಡ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಮೇಲಿನಿಂದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ ಕೂಡ ನಮಗೆ ಕಾಣಿಸ್ತಾ ಹೋಗ್ತದೆ. ಚಾವಣಿಯ ಮೇಲಿರುವಂತಹ ಅಷ್ಟಲಕ್ಷ್ಮಿಯರ ಒಂದು ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ಮೇಲ್ಗಡೆಯಿಂದ ನಾವು ಪ್ರಯಾಗ್ರಾಜ್ನ ಒಂದು ದೃಶ್ಯವನ್ನ ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಅಲ್ಲಿ ಜನಜಂಗುಳಿಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಇಲ್ಲಿ ಗಣೇಶನ ವಿಗ್ರಹವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇದು ಬಹುಮಹಡಿ 3 ಮಹಡಿಯ ಒಂದು ದೇವಸ್ಥಾನವಾಗಿದೆ. ಇಲ್ಲಿ ದೇವಾನುದೇವತೆಗಳ ಒಂದು ಪ್ರತಿಷ್ಠಾಪನೆ ಕೂಡ ಇಲ್ಲಿ ಮಾಡಲಾಗಿದೆ. ಎಲ್ಲ ಭಕ್ತರು, ಪ್ರಯಾಗ್ರಾಜ್ಗೆ ಬರುವಂತಹ ಎಲ್ಲ ಭಕ್ತರು ಕೂಡ ಈ ಒಂದು ವಿಮಾನ ಮಂಟಪಕ್ಕೆ ಭೇಟಿ ಮಾಡದೆ ಹೋಗುವುದೇ ಇಲ್ಲ. ಅಷ್ಟು ಒಂದು ಅತ್ಯುತ್ತಮವಾದ ಸ್ಥಳವಾಗಿದೆ. ಯಾಕೆಂದ್ರೆ ಶ್ರೀ ಆದಿಶಂಕರಾಚಾರ್ಯರ ಒಂದು ವಿಮಾನ ಮಂಟಪ ಇದು. ಮತ್ತೆ ಇಲ್ಲಿ ಅವರು ಧ್ಯಾನ ಮಾಡಿದ್ದ ಒಂದು ಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಪ್ರಶಾಂತತೆ ಮತ್ತು ನಿಶ್ಶಬ್ದತೆ ಮತ್ತೆ ಒಂದು ದೈವಿಕ ಮನೋಭಾವ ಇಲ್ಲಿ ಎಲ್ಲರಿಗೂ ಕೂಡ ವ್ಯಕ್ತವಾಗುತ್ತದೆ. ಇಲ್ಲಿ ನಟರಾಜನ ಒಂದು ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇದು ಅತ್ಯಂತ ಸುಂದರವಾದಂತಹ ಒಂದು ದೇವಾಲಯವಾಗಿದೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ 3ನೇ ಮಹಡಿಯಲ್ಲಿರುವಂಥದ್ದು. ಮೇಲಿನ ಮಹಡಿಯಿಂದ ಕಾಣುವ ಒಂದು ವಿಹಂಗಮ ನೋಟವನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಒಂದು ನೋಟವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಬಹಳ ಒಂದು ಅದ್ಭುತವಾದಂತಹ ಮಹಡಿಯ ಒಂದು ದೇವಸ್ಥಾನ ಇದಾಗಿದೆ. ಶ್ರೀ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿದಂತಹ ಸ್ಥಳ. ಜೊತೆಗೆ 4 ಪೀಠಗಳನ್ನ ಸ್ಥಾಪನೆ ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ 4 ಪೀಠಗಳಲ್ಲೂ ಕೂಡ ಜನಗಳು ಎಲ್ಲಾ ಕಡೆ ಎಲ್ಲ ಸಂಚರಿಸಿ ಎಲ್ಲಾ ಕಡೆ ದರ್ಶನ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಈ 4 ಕಡೆಗಳಲ್ಲೂ ಕೂಡ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು ಅದ್ಭುತವಾದಂತಹ ಒಂದು ಕಾರ್ಯವಾಗಿದೆ. ಇಲ್ಲಿ ಲಿಂಗಗಳ ಒಂದು ಸಮೂಹವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. 108 ಶಿವಲಿಂಗಗಳಿಂದ ಸುತ್ತುವರಿದಂತಹ ಸಹಸ್ರ ಯೋಗ ಲಿಂಗ. ಅಷ್ಟು ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಬಸವನ ಮುಂದೆ ಶಿವಲಿಂಗ ಕೂಡ ಅದ್ಭುತವಾಗಿದೆ. ಈ ಒಂದು ಆದಿಶಂಕರಾಚಾರ್ಯರ ವಿಮಾನ ಮಂಟಪದ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ರಯಾಗ್ರಾಜ್ಗೆ ಹೋದಾಗ, ಅಯೋಧ್ಯೆಗೆ ಹೋದಾಗ, ಅಯೋಧ್ಯೆ ಪ್ರಯಾಗ್ರಾಜ್ ಕಡೆ ಹೋದಾಗ ಖಂಡಿತ ಒಮ್ಮೆ ಈ ದೇವಸ್ಥಾನವನ್ನ ಭೇಟಿ ಮಾಡಿ. ಇಲ್ಲಿ ಸಿಗುವಂತಹ ಒಂದು ಅದ್ಭುತವಾದ ಅನಿರ್ವಚನೀಯವಾದಂತಹ ಒಂದು ಅನುಭೂತಿಗೆ ನೀವು ಕೂಡ ಒಳಗಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿರುವಂತಹ ಒಂದೊಂದು ಲಿಂಗಗಳಲ್ಲೂ ಕೂಡ ಒಂದು ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಕೂಡ ಇರುವುದನ್ನು ನಾವು ನೋಡ್ತೀವಿ. ಇಲ್ಲಿ ಶಿವಲಿಂಗ ಕೂಡ ಒಂದು ಅದ್ಭುತವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು. ನಾವು ಒಂದೇ ರೀತಿಯಲ್ಲಿ ಕಟ್ಟಿರುವಂತಹ ದೇವಾಲಯಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ